ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವಂತೂ ಸೂಪರಾಗೇ ಇರ್ತೀರ. ನಾನು ಇವತ್ತು ಒಂದು ಬ್ಯೂಟಿಫುಲ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇದು ಸಕ್ಕರೆಬೈಲು, ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದೇ. ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರಾಗಿದೆ. ನಾನಂತೂ ಫುಲ್ಲು ಖುಷಿ ಎಂಜಾಯ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀನಿ. ಸಕ್ಕರೆಬೈಲಲ್ಲಿ ಏನು ವಿಶೇಷತೆ ಗೊತ್ತಾ? ಇದು ಒಂದು ಆನೆಗಳ ಶಿಬಿರ. ಆನೆಗಳ ಶಿಬಿರ ಅಂತ ಹೇಳಿದ್ರೆ ನಾವು ಎನಿ ಟೈಮ್ ಬಂದರೂ ಕೂಡ ಇದು ಸಿಕ್ಕೋದಿಲ್ಲ. ನಾವು ಬಂದಿದ್ದು ನಿನ್ನೆ ಒಂದು 3 ಗಂಟೆ ಆ ಟೈಮಿಗೆ ಬಂದ್ವಿ. ಬಟ್ ಇಲ್ಲಿ ಮಾರ್ನಿಂಗು 7 ಗಂಟೆಯಿಂದ 12 ಗಂಟೆವರೆಗೆ ಮಾತ್ರ ಇರುತ್ತಂತೆ. ನಾವು ಬಂದಿದ್ದು 2:20 ಆಗಿತ್ತು. ಸೊ ಬಂದು ಒಬ್ಬರು ಕೂಡ ಇರಲಿಲ್ಲ, ಕ್ಲೋಸ್ ಕೂಡ ಆಗಿತ್ತು. ನಾವು ರಿಟರ್ನ್ ಹೊರಟೋಗ್ಬಿಟ್ವಿ. ಮತ್ತೆ ರಿಟರ್ನ್ ಹೋಗಿ ಅಲ್ಲೇ ಹಾಲ್ಟಾಗಿ ಮತ್ತೆ ಇಷ್ಟು ದೂರ ಬಂದಿದ್ದೀವಿ ಅಂದರೆ ಮತ್ತೆ ಹೇಗೆ ಹೋಗೋದು ಅಂತ ಇಲ್ಲೇ ಹಾಲ್ಟಾಗಿ ಮತ್ತೆ ಮಾರ್ನಿಂಗ್ ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಮಾರ್ನಿಂಗು 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಯಿಂದ ಒಂದು 10 ಗಂಟೆವರೆಗೂ ನಾವು ಆನೆಗೆಲ್ಲ ಸ್ನಾನ ಮಾಡಿಸ್ಬೋದು. ತುಂಬಾ ಚೆನ್ನಾಗಿರುತ್ತಂತ. 10 ಗಂಟೆ ಆದಮೇಲೆ ಯಾರಾದರೂ ಬಂದರೆ ಆನೆಗೆ ಸ್ನಾನ ಮಾಡಿಸೋದಕ್ಕೆ ಆಗೋದಿಲ್ಲ. ಸೊ ಇದೊಂದು ಬ್ಲ್ಯಾಕ್ ವಾಟರ್ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ವಾಟರಲ್ಲಿ ಆನೆಗಳಿಗೆಲ್ಲ ಮೈ ತೊಳಿಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಿದ್ದೀನಿ. ಹಾಗಾಗಿ ಬಂದ್ವಿ. ನೋಡಿ, ಇನ್ನು ನಾವು ಟಿಕೆಟ್ ಕೊಡೋದಕ್ಕೆ ಅವ್ರು ಬಂದಿಲ್ಲ, ಅಂದರೆ ಓಪನ್ ಮಾಡಿಲ್ಲ. ನಾವು ಗ್ರೌಂಡಲ್ಲೇ ಹಾಗೆ ಓಡಾಡ್ತಾ ಇದ್ವಿ. ಅಲ್ಲಿ ಬೇರೆ ಪಕ್ಷಿ ಎಲ್ಲ ಇತ್ತಲ್ಲ, ಸ್ವಲ್ಪ ಅದನ್ನೆಲ್ಲ ವೀಡಿಯೋ ಮಾಡಿದೆ. ಸೊ ಇನ್ನು ಒಳಗಡೆ ಹೋಗಿಲ್ಲ. ಇಲ್ಲಿ ಟಿಕೆಟ್ ಕೂಡ ಇರುತ್ತೆ. ಟಿಕೆಟನ್ನು ತೊಗೊಂಡು ನಾವು ಒಳಗಡೆಗೆ ಹೋಗಬೇಕು. ಟಿಕೆಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಇರುತ್ತೆ. ನಾವೇನಾದರೂ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು, ಫೋಟೋ ತೆಕ್ಕೋಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ 100 ರೂಪಾಯಿ ಪೇ ಮಾಡಬೇಕಾಗತ್ತೆ. ಸೊ ಒಬ್ಬರಿಗೆ 200 ರೂಪಾಯಿ ಹಾಗೆ ಆಗುತ್ತೆ. ನೋಡಿ, ಇವಾಗ ಟಿಕೆಟನ್ನ ತೊಗೊಂಡು ನಾವು ಒಳಗಡೆ ಬಂದ್ವಿ. ನೀವು ಅಷ್ಟೇ ಏನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಮಾರ್ನಿಂಗೇ ಬರಬೇಕು. ಸೊ ಸಕ್ಕರೆಬೈಲು ತುಂಬ ದೂರ ಆಗುತ್ತೆ. ಇದು ಶಿವಮೊಗ್ಗದಲ್ಲಿರೋದಲ್ವಾ, ಶಿವಮೊಗ್ಗ ಡಿಸ್ಟಿಕ್ ಅದು. ಸೊ ತುಂಬ ದೂರ ಆಗುತ್ತೆ. ಬೆಟರು ನೀವು ನಾಳೆ ಅಂತ ಬಂದು ಸ್ಟೇ ಆಗಿ ನೋಡೋದು ಬೆಟರ್ ಆಗಿದೆ. ಹತ್ರದವರಾದರೆ ಬೆಳಗ್ಗೆನೇ ಬರ್ಬೋದು. 10 ಗಂಟೆ ಮೇಲೆ ಬಂದರೆ ನಾವು ವಾಟರಲ್ಲಿ ಸ್ನಾನ ಮಾಡಿಸೋದಕ್ಕೆ ಖಂಡಿತ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾರೇ ಬಂದರೂ ಕೂಡ ಸ್ನಾನ ಮಾಡಿಸ್ತಾರೆ. ಸೊ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ, ಇದೇ ಫಸ್ಟ್ ಆನೆ. ಅಂದರೆ ಆನೆ ಇಲ್ಲಿರೋದಿಲ್ಲ, ಹೊರಗಡೆ ಅಂದರೆ ಕಾಡಿಗೆ ಮೇಯೋದಕ್ಕೆ ಬಿಟ್ಬಿಟ್ಟಿರ್ತಾರಂತೆ. ಈ ಟೈಮು ಕರ್ಕೊಂಡು ಬರ್ತಾರೆ. ನಾವು ಆನೆ ಬಂದಿರಲಿಲ್ಲ, ಆನೆಗೋಸ್ಕರನೇ ಟಿಕೆಟ್ ತೊಗೊಂಡು ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ. ಆನೆ ಬಂದ ಮೇಲೆ ಒಳಗಡೆ ಕರ್ಕೊಂಡು ಬಂದರು. ಇದು ಫಸ್ಟ್ ಆನೆ. ಇದ್ರ ನೇಮ್ ಬಂದು ರಾಮ ಅಂತ ಹೇಳಿದ್ರು. ಇದೇ ಫಸ್ಟ್ ಬಂತು. ಎಷ್ಟು ಆಟ ಆಡ್ತವೆ ಗೊತ್ತೇನ್ರಿ, ಎಷ್ಟು ತೀಟೆ ಮಾಡ್ತವೆ. ಜೊತೆಗೆ ಇಲ್ಲಿರೋಂಥ ಆನೆಗಳು ಫುಲ್ಲು ಕ್ಯೂಟ್ ಅಂತ ಹೇಳಿದ್ರೆ ಮುಗ್ಧತೆ. ಯಾವ ಮನುಷ್ಯರಿಗೂ ಕೂಡ ಇಷ್ಟು ಪ್ರೀತಿ ವಿಶ್ವಾಸ ಇರೋದಿಲ್ಲ. ನಾವು ಅದ್ರ ಮುಂದೆ ಹೋದ್ರೂ ಕೂಡ ಏನೂ ಮಾಡೋದಿಲ್ಲ. ಜೊತೆಗೆ ನಮ್ಮ ಜೊತೆ ಆಟ ಆಡ್ತವೆ, ಬೆರೀತವೆ. ಇದು ಸ್ಟಾರ್ಟಿಂಗ್ ಆನೆ ಬಂದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟು ಸ್ವಲ್ಪ ನೀರು ಕುಡಿಯುತ್ತೆ. ನೋಡಿ, ಇದು ಸೆಕೆಂಡ್ ಆನೆ. ಎಷ್ಟು ಖುಷಿಯಾಗುತ್ತೆ. ಎಂಥ ಮಕ್ಕಳು ಕೂಡ ಇವನ್ನ ನೋಡಿ ಭಯ ಬೀಳೋದಿಲ್ಲ. ಯಾಕೆಂದರೆ ಇವು ಮಕ್ಕಳುಗಳನ್ನ ನೋಡಿದ್ರೆ ಅವು ಕೂಡ ಬೆರ್ತು ಆಟ ಆಡ್ತವೆ. ಹಾಗಾಗಿ ಯಾವ ಮಕ್ಕಳು ಕೂಡ ಹೆದರ್ಕೊಳ್ಳೋದಿಲ್ಲ. ಸಿಕ್ಕಾಬಟ್ಟೆ ಜನ ಇದ್ದರು. ಫೋಟೋ ತೆಕ್ಕೊಳ್ಳೋಕ್ಕಂತೂ ತುಂಬ ಕಷ್ಟ ಆಯಿತು. ಜೊತೆಗೆ ಸಪ್ರೇಟಾಗಿ ವಿಡಿಯೋ ಮಾಡೋದಕ್ಕೂ ಆಗಲ್ಲ. ಯಾರ್ಯಾರಾದರೂ ಬರ್ತಾನೆ ಇರ್ತಾರೆ, ವಿಡಿಯೋ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಏನು ಗೊತ್ತಾ, ಯಾರಾದರೂ ನೋಡಬೇಕಂತ ಹೇಳಿದ್ರೆ ಮಾರ್ನಿಂಗ್ ರೀಚ್ ಆದರೆ ತುಂಬ ಒಳ್ಳೆಯದು. ಮಾರ್ನಿಂಗ್ ರೀಚ್ ಆದರೆ ಮತ್ತೆ 1 ಗಂಟೆ ಆದರೆ ಇಷ್ಟು ಜನ ಇರ್ತಾರಲ್ಲ, 1 ಗಂಟೆ ಆದಮೇಲೆ ಒಬ್ಬರು ಕೂಡ ಜನ ಇರೋದಿಲ್ಲ. ಅದೊಂದು ಆನೆ ಶಿಬಿರ ಅಂತಲೇ ಅನಿಸಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಯಾರಾದರೂ ಬರಬೇಕು ಅಂತ ಹೇಳಿದ್ರೆ 7 ಗಂಟೆಯಿಂದ 10 ಗಂಟೆ ಒಳಗಡೆ ಬಂದರೆ ನನ್ನ ಪ್ರಕಾರ ಬೆಟರ್ ಅಂತ ಅನ್ಕೋತೀನಿ. ಇದು ಎಷ್ಟು ಒಳಗಡೆ ಹೋಗ್ತವೆ ಗೊತ್ತಾ ಆನೆ? ಸುಮಾರು ಇಲ್ಲಿ ಒಂದು
12 ಆನೆಗಳು ಬಂದವು. ಅಂದರೆ ಇನ್ನು ಎಷ್ಟು ಆನೆ ಇದೆ ಅಂತ ನನಗೆ ಗೊತ್ತಿಲ್ಲ. ಒಂದು 10-12 ಆನೆ ಸ್ನಾನ ಮಾಡೋಕ್ಕೆ ಅಂತ ಬಂದವು. ಎಲ್ಲ ಆನೆಗಳು ಸ್ನಾನ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗಿ ನಿಂತ್ಕೋತವೆ. ನೋಡಿ ಮಕ್ಳುಗಳಿಗೆ ಆನೆ ಎಷ್ಟು ನೀರು ಎರಚುತ್ತಿದೆ ಅಂತ. ನನಗಂತೂ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು. ಒನ್ ಡೇ ಸ್ಟೇ ಮಾಡಿದ್ದಕ್ಕೂ ಸಖತ್ತು ಖುಷಿ ಆಯಿತು. ತುಂಬ ಸ್ಟ್ರೈನ್ ಕೂಡ ಆಗಿತ್ತು. ನಾವು ರಿಟರ್ನ್ ಬರೋದಕ್ಕೂ ಆಗ್ತಿರ್ಲಿಲ್ಲ ಬಿಡಿ. ಬಟ್ ಒನ್ ಡೇ ಇದನ್ನು ನೋಡೋದಕ್ಕೆ ಲೇಟ್ ಆಯಿತು. ಇಲ್ಲಿ ತುಂಬ ಪುಟಾಣಿ ಮರಿಗಳು ಕೂಡ ಇದ್ದಾವೆ, ಬಟ್ ಇನ್ನೂ ಬಂದಿಲ್ಲ. ಇಲ್ಲಿ ರಾಮ ಮತ್ತು ಅರ್ಜುನ ಮತ್ತು ಭೀಮ, ನಮ್ಮ ದಸರಾ ಆನೆಗಳೆಲ್ಲ ಏನು ನೇಮ್ ಇದೆ ಎಲ್ಲ ನೇಮು ಈ ಆನೆಗಳಲ್ಲೂ ಸೇಮ್ ಇದೆಯಂತೆ. ಸರಸ್ವತಿ, ಅದರಲ್ಲಿ ಇವಾಗ ಪುನಿ ಅಂತ ಒಂದು ಆನೆ ಕೂಡ ಇದೆ. ಪುನಿ ಅಂತ ಆನೆ ಚಿಕ್ಕ ಮರಿ ನೋಡಿ, ಅದು ನೀರನ್ನ ಕುಡಿದ್ಬಿಟ್ಟು ಆ ಥರ ಮಲ್ಕೊಬಿಡ್ತು. ಮಲ್ಕೊಂಡಾಗ ಯಾರು ಬೇಕಾದರೂ ಬಂದು ಸ್ನಾನ ಮಾಡಿಸಿ ಅಂತ ಹೇಳ್ತಾರೆ. ಬಟ್ ಯಾರು ಬೇಕಾದರೂ ಹೋಗಿ ಸ್ನಾನ ಮಾಡಿಸೋದಲ್ಲ, ನಾವು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡಿರ್ತೀವಲ್ವಾ ಅವರು ಮಾತ್ರ ಅಲ್ಲೋಗಿ ಆ ಟಿಕೆಟನ್ನು ತೋರಿಸಿ ಸ್ನಾನ ಮಾಡಿಸ್ಬೇಕು. ಜೊತೆಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೋದು. ಬಟ್ ನನ್ನಂತೂ ಫೋಟೋ ಸ್ವಲ್ಪನೂ ಸರಿ ಬರಲಿಲ್ಲ. ಯಾಕೆಂದರೆ ತುಂಬ ಜನ ಇದ್ದಾರೆ ಅಲ್ಲಿ, ಸಿಂಗಲ್ ಆಗಿ ಆನೆಗಳ ಜೊತೆ ಫೋಟೋ ತೆಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳೋದಕ್ಕಾಗಲ್ಲ. ನೋಡಿ ಇವರೇ ಫಸ್ಟು ಸ್ನಾನ ಮಾಡಿಸಿದ್ದು. ನಾನು ತುಂಬ ಲೇಟಾಗಿ ಹೋದೆ. ಈ ಥರ ಸ್ನಾನ ಹೆಂಗೆ ಮಾಡ್ತಿದ್ರು ಕೂಡ ಅವು ಸುಮ್ಮನೆ ಸೈಲೆಂಟಾಗಿರ್ತವೆ. ಆನೆಗಳಿಗೆ ಸ್ನಾನ ಮಾಡೋದಕ್ಕೊಂಡ್ರು ತುಂಬ ಖುಷಿ ಅಲ್ವಾ. ನೀವೆಷ್ಟಾದರೂ ಮುಟ್ಟಿ ಅವಂತೂ ಏನೂ ಮಾಡೋದಿಲ್ಲ. ಸಖತ್ತು ಕ್ಯೂಟಾದ ಆನೆಗಳು. ನನಗೆ ಇಲ್ಲಿಗೆ ಬಂದ ಮೇಲೆ ಏನು ವಿಷಯ ಗೊತ್ತಾಯಿತು ಗೊತ್ತಾ? ನಿಜಕ್ಕೂ ರೀ, ಯಾವುದೇ ಪ್ರಾಣಿ ಆಗಲಿ, ಪ್ರಾಣಿನ ಪ್ರೀತಿ ಮಾಡಿದಷ್ಟು ಮನುಷ್ಯರನ್ನ ಪ್ರೀತಿ ಮಾಡಬಾರ್ದು. ಪ್ರಾಣಿನ ನಾವೆಷ್ಟು ಪ್ರೀತಿ ತೋರಿಸ್ತೀವಿ ಅದ್ರ 2ರಷ್ಟು ಪ್ರೀತಿ ರಿಟರ್ನು ನಮಗೆ ತೋರಿಸ್ತವೆ. ಮನುಷ್ಯರಿಗಿರೋ ಕೆಟ್ಟ ಗುಣ, ಕೆಟ್ಟ ಬುದ್ಧಿ ಪ್ರಾಣಿಗಳಿಗೆ ಖಂಡಿತ ಇಲ್ಲ. ಸೊ ಸಖತ್ ನಾನು ನೀರಿಗೆ ವಾಟರ್ಗೆ ಇಳಿಲ್ಲ ಬೇಡವಾ ಬಟ್ಟೆ ಒದ್ದಾಗ್ಬಿಡುತ್ತಲ್ಲ, ಮತ್ತೆ ಬಟ್ಟೆ ಎಕ್ಸ್ಟ್ರಾ ಇಲ್ವಲ್ಲ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಬಟ್ ಹಾಗಂತ ಹಾಗೆ ಇರೋದಕ್ಕಾಗಲ್ಲ ಅಲ್ವಾ. ಸೊ ನಾನು ಕೂಡ ಸ್ನಾನ ಮಾಡಿಸೋದಕ್ಕೆ ರೆಡಿ ಆದರೆ ನಾನು ಸ್ನಾನ ಮಾಡಿಸುವಾಗ ವಿಡಿಯೋ ಮಾಡಿಲ್ಲ. ನನ್ನ ಹತ್ರನೇ ಮೊಬೈಲ್ ಇತ್ತು, ನಾನು ಬ್ಯಾಗ್ ಇಟ್ಕೊಂಡು ಹೋಗ್ಬಿಟ್ಟೆ. ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬೇರೆಯವ್ರು ಸ್ನಾನ ಮಾಡಿಸಿದಷ್ಟೇ ನಾನು ವಿಡಿಯೋನ ಮಾಡೋದಕ್ಕಾಗಿದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ, ತುಂಬ ಜನ ಇದ್ದಾರೆ. ಈ ಜನದ ಹತ್ರ ಫೋಟೋ ತೆಕ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಆನೆಗಳು ತುಂಬ ಒಳಗಡೆ ಹೋಗಿದ್ದಾವೆ. ಅವು ಎಷ್ಟು ಆಟ ಆಡ್ತಿದ್ದೋ ಅಂತ ಹೇಳಿದ್ರೆ ನಿಜಕ್ಕೂ ನೀವು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ಒನ್ ಟೈಮ್ ನೋಡಲೇಬೇಕಾದಂಥ ಪ್ಲೇಸ್ ಇದು ಸಕ್ಕರೆ ಬೈಲು. ಇದೇ ಫಸ್ಟ್ ಆನೆ ಬಂದಿತ್ತಲ್ಲ ಸ್ನಾನ ಮಾಡಿಕೊಂಡು, ನೋಡಿ ಅದು ಆಲ್ರೆಡಿ ಹೋಗ್ತಿದೆ. ಎಷ್ಟು ಆನೆವೆ, ಏಕೆಂದರೆ ಎಲ್ಲ ಒಂದೇ ಸಲ ಸ್ನಾನಕ್ಕೆ ಬಂದುಬಿಟ್ರೆ ಇಲ್ಲಿ ಜನಗಳು ಬಿಸಿ ಅಂತ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ. ಆಮೇಲೆ ಆನೆಗಳು ಎಷ್ಟು ಮುಗ್ಧತೆ ಅಂದರೆ ಆಶೀರ್ವಾದ ಕೂಡ ಮಾಡ್ತವೆ, ಅಷ್ಟೇ ಮುಗ್ಧತೆ. ನಾವು ಹೇಗೆ ಬೇಕಾದರೂ ಫೋಟೋ ತೆಗೆಸ್ಕೋಬೋದು. ಅಂದರೆ ನಾವು ಸಂಡೇ ಸ್ಯಾಟರ್ಡೆ ಹೋಗಿದ್ವಿ, ಹಾಗಾಗಿ ಹೆವಿ ಜನ. ಬೇರೆ ಟೈಮಲ್ಲೆಲ್ಲ ಬಂದರೆ ತುಂಬ ಫ್ರೀ ಇರುತ್ತೆ ಅನ್ಕೋತೀನಿ. ರಜದ ದಿನ ತುಂಬ ರಶ್ ಇರುತ್ತೆ. ನೋಡಿ ಅವೇನು 2 ಆನೆಗಳು ಒಳಗಡೆ ಹೋದ್ವು. ಅವು ಒಳಗಡೆ ಹೋದ್ಮೇಲೆ ಕೆಳಗಡೆ ಮಲ್ಕೊಂಡು ಹೇಳುತ್ತಲ್ಲ ಮೇಲ್ಗಡೆ, ಆ ದೃಶ್ಯ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ಸಖತ್ತು ಖುಷಿ ಆಗುತ್ತೆ. ನಾನು ಕೂಡ ಸ್ನಾನ ಮಾಡಿಸ್ದೆ. ನಾವು ಒಂದು 5 ಜನ ಬಂದಿದ್ವಿ, ಎಲ್ಲರೂ ಕೂಡ ಸ್ನಾನ ಮಾಡಿಸಿದ್ರು. ಇಲ್ಲಿ ಎಲ್ಲರೂ ಮಧ್ಯದಲ್ಲಿದ್ದಾರೆ, ಇವರು ಅವರು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಅವ್ರು ಸ್ನಾನ ಮಾಡಿಸ್ತಿದ್ದಾರೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ಬಟ್ ನನ್ನೇ ಮೊಬೈಲ್ ಅಲ್ವಾ, ನಾನು ಪರ್ಸ್ಗೆ ಹಾಕೋಬಿಟ್ಟೆ. ನಾನು ಇವಾಗ ಅನ್ಕೋತಿದ್ದೀನಿ, ನಾನು ಸ್ನಾನ ಮಾಡಿಸ್ಬೇಕಾದ್ರೂ ಅವ್ರ ಕೈಲಿ ಕೊಟ್ಟಿದ್ದಿದ್ರೆ ವಿಡಿಯೋ ಮಾಡ್ತಿದ್ರೇನೋ ಅಂತ. ಬಟ್ ನಾನು ಫೋನ್ ಕೊಡಲಿಲ್ಲ, ಅದೇ ನಾನು ಮಾಡಿದ ತಪ್ಪು. ಸೊ ತುಂಬ ಇಷ್ಟ ಆಯ್ತಿದೆ ವಿಡಿಯೋ ಅಂತ ನನಗನ್ನಿಸ್ತಿದೆ. ಬಟ್ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಖಂಡಿತ ನನಗೆ ಲಾಸ್ಟಲ್ಲಿ ಕಾಮೆಂಟ್ ಮಾಡಿ ನೀವು ತಿಳಿಸ್ಬೇಕು. ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಖುಷಿ ಆಗಲಿ, ಇಲ್ಲ ನಾನೇನಾದರೂ ಚೇಂಜ್ ಮಾಡ್ಕೋಬೇಕಾ, ಎಲ್ಲವನ್ನೂ ಹೇಳಿದ್ರೆ ಅಲ್ವಾ. ನಾನೇನೇ ಒಂದು ತಪ್ಪು ಮಾಡ್ತಿದ್ರು ಕೂಡ ಇದು ಸರಿ ಇಲ್ಲ ಅಂತೆ, ನಾನು ಇದನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಅನ್ಕೋತೀನಿ. ಬಟ್ ನೀವು ವಿಡಿಯೋ ಇಷ್ಟ ಆಗುತ್ತಾ ಇಷ್ಟ ಆಗಲ್ವಾ ಅಂತ ನೀವೇನು ಕೂಡ ಕಾಮೆಂಟ್ ಮಾಡ್ತಿಲ್ಲ, ನನಗೆ ಸಪೋರ್ಟ್ ಮಾಡ್ತಿಲ್ಲ. ಹಾಗಾಗಿ ನಾನು ಹೇಳಿದೆ, ಇಷ್ಟ ಆದರೂ ಕೂಡ ಇಷ್ಟ ಆಗಿಲ್ಲ ಅಂದರೂ ಕೂಡ
ನನಗೆ ಕಾಮೆಂಟ್ ಮಾಡಿ. ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಕಾಮೆಂಟ್ ಮಾಡಿ. ನೋಡಿ ಈ ಆನೆನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ, ಸರಸ್ವತಿ ಅಂತ ಒಂದು ಆನೆ ಇದೆ, ಅದು ಇದಕ್ಕೆ ಪೇರಂತೆ. ಇದು ರಾಮ ಅಂತ ಆನೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಕೇಳಿದೆ ಅವ್ರಿಗೆ, ಇದೇ ಆನೆ ಎಲ್ಲ ಒಂದೇ ಥರ ಇರುತ್ತಲ್ಲ ಅಂತ. ಬಟ್ ಅವ್ರಿಗೆ ಸಾಕಿರೋರಿಗೆ ಗೊತ್ತಿದೆ ಅಲ್ಲ, ಮಾವುತರಿಗೆ ಯಾವ್ದು ಆನೆ, ಅವರು ಸೊಂಡಲು ಮುಖ ಕಲ್ಲರು ಅದರಿಂದ ಎಲ್ಲ ಅವರು ತಿಳ್ಕೊತಾರೆ. ನೋಡಿ ಈ ಆನೆ, ನಾನು ಅವಾಗಲೇ ಹೇಳಿದ್ನಲ್ಲ, ಒಳಗಡೆ ಹೋಗಿ ಮತ್ತು ಒಳಗಡೆ ಬರೋ ದೃಶ್ಯ ತುಂಬ ಬ್ಯೂಟಿಫುಲ್. ಇದು ಒಳಗಡೆ ನೋಡಿ ಹೇಗೆ ಹೋಗ್ತಿದೆ. ಮತ್ತು ಇದು ಬರಬೇಕಾದ್ರೆ ಎಷ್ಟು ಆಟ ಆಡ್ತು ಆನೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಆಟ ಆಡ್ತು. ಎಲ್ಲರೂ ಕಣ್ಣು ಕೂಡ ಆನೆ ಮೇಲೆ ಇತ್ತು. ಅಷ್ಟು ಎಂಜಾಯ್ ಮಾಡಿಕೊಂಡು ಹೊರಗಡೆ ಬಂತು. ಒಂದು ಮರಿ ಆನೆ ಇದೆ ಪುನೀತ್ ಅಂತ, ಅದು ಕೂಡ ತುಂಬಾ ಆಟ ಆಡ್ತಿತ್ತು. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಅಂತ. ಫುಲ್ಲು ಒಳಗಡೆ ಹೋಗಿ ಹೊರಗಡೆ ಬರಬೇಕಾದ್ರೂ ಎಲ್ರಿಗೂ ಹೀಗೆ ನೀರು ಹಾಕ್ಕೊಂಡು ಬಂತು. ಆದರೆ ತುಂಬ ಒಳಗಡೆ ಹೋಗಿದೆ ಇದು. ನಾವು ಅದರಿಂದ ಹೋಗ್ತಿದ್ವಿ, ನಾನು ಹೋಗ್ತಿದ್ದೆ. ಬಟ್ ಅವರು ಬೇಡ ಒಳಗಡೆ ಬರಬೇಡಿ, ತುಂಬ ಆಳ ಇದೆ ಅಂತ ಹೇಳಿದ್ರು. ಆನೆಗಳಲ್ವಾ, ಎಷ್ಟು ಆಳ ಇದ್ರೂ ನಡೆಯುತ್ತೆ. ನೋಡಿ ಎಷ್ಟು ತೀಟೆ ಮಾಡ್ತಿದ್ದೆ ಅಂತ. ವಾವ್, ಬ್ಯೂಟಿಫುಲ್. ಈ ಆನೆಗಂತೂ ಸೆಲೆಕ್ಟ್ ಹೊಡಿಲೇಬೇಕು, ಅಷ್ಟು ಚೆನ್ನಾಗಿ ಆಟ ಆಡ್ತಿತ್ತು. ಚಿಕ್ಕ ಚಿಕ್ಕ ಮರಿಗಳು ಕೂಡ ಇಲ್ಲಿ 1-2-3 ಇದೆ. ಅದರಲ್ಲಿ ಒಂದು ಮರಿ ಅಂತೂ ಸಖತ್ತು ತಿಂಡಿ ಪೋತ ಮತ್ತು ಸಿಕ್ಕಾಬಟ್ಟೆ ತೀಟೆ ಅಂತೆ. ನೋಡಿ ನಾನು ಆವಾಗಲೇ ಹೇಳ್ದೆ ಅಲ್ವಾ ದೃಶ್ಯ, ಆನೆ ಮೇಲೆ ಕೂತ್ಕೊಂಡು ಅದು ಮಲ್ಕೊಳ್ಳುತ್ತೆ, ಮೇಲೆ ಬರುತ್ತೆ, ಆ ದೃಶ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ ಅದು ಹೇಗೆ ಆಟ ಆಡಿಸ್ತಿದೆ ಅವ್ರ ಮಾವುತನ ಅಂದರೆ, ಸಖತ್ತಾಗಿ ಆಟ ಆಡಿಸ್ತಿದ್ದೆ. ಅದು ಕೆಳಗಡೆ ಮಲ್ಕೊಂಡು ಎದ್ದು ಆ ಥರ ಮಾಡ್ತಿದೆ. ಏನಾದರೂ ಆಗಲಿ ರೀ, ಒಟ್ಟು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಯಾರೇ ಬರಬೇಕು ಅಂತ ಅಂದ್ಕೊಂಡ್ರು ನಾನು ಮತ್ತೆ ಅದನ್ನೇ ಹೇಳ್ತಿದ್ದೀನಿ, ಮಾರ್ನಿಂಗ್ಗೆ ಇಲ್ಲಿ ಇರಬೇಕು. ಯಾಕೆಂದರೆ 1 ಗಂಟೆ ಒಳಗಡೆ ಎಲ್ಲ ಒಂದು ಜನನೂ ಕೂಡ ಇರೋದಿಲ್ಲ. ಮಿನಿಮಮ್ ಅಂದರೆ 10-10:30 ಅಷ್ಟರಲ್ಲೆಲ್ಲ ಸ್ನಾನ ಮಾಡೋದು ಕ್ಲೋಸ್ ಆಗಿಬಿಡುತ್ತೆ. ಸ್ನಾನ ಮಾಡಿಸೋದು ಕ್ಲೋಸ್ ಆಗಿಬಿಟ್ಟೆ ಅಂದರೆ ಅಲ್ಲಿ ಆನೆಗಳು, ನಾನು ಲಾಸ್ಟಲ್ಲಿ ನೀವು ವಿಡಿಯೋ ನೋಡ್ತೀರಾ, ಸುಮ್ಮನೆ ಹಾಗೆ ಸೈಲೆಂಟಾಗಿ ಇರ್ತವೆ. ಆನೆಗಳಿಗೆ ಸ್ನಾನ ಮಾಡಿಸಾದ್ಮೇಲೆ ಅವರು ಎಣ್ಣೆ ಹಾಕ್ತಾರೆ, ಆನೆಗಳಿಗೂ ಕೂಡ ಎಣ್ಣೆ ಹಾಕ್ತಾರೆ, ಹಾಗೆಲ್ಲ ಮಾಡ್ತಾರಲ್ಲ, ಅದಕ್ಕೆ ನೋಡಿ ಇದೆ. ಈಗ ನಾವು ಸ್ನಾನ ಮಾಡಿಸಿದ್ದೆಲ್ಲ ಮುಗಿದ್ಮೇಲೆ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಆನೆಗಳೆಲ್ಲ ನಿಂತಿದೆ. ಅಲ್ಲಿ ಮರಿ ಆನೆ ಇದೆಯಲ್ಲ, ಅದೇ ಸಿಕ್ಕಾಬಟ್ಟೆ ತೀಟೆ ಮಾಡ್ತಿತ್ತು. ಸಿಕ್ಕಾಬಟ್ಟೆ ತೀಟೆ ಅಂದರೆ ತೀಟೆ. ಅದ್ರ ಸ್ಥಳದಲ್ಲಿ ಅದ್ರ ನೇಮ್ ಕೂಡ ಹಾಕಿರ್ತಾರೆ, ಅದೊಂದು ಧ್ರುವ ಅಂತೆ. 1-2 ಮರಿ ಆನೆಗಳಿತ್ತು. ಆ ಮರಿ ಆನೆಗೆ ಇನ್ನೂ 1 ವರ್ಷ ಆಗಿಲ್ಲ ಅಂತ ಹೇಳ್ತಿದ್ರು. 1 ವರ್ಷ ಆಗಿಲ್ಲ, ಅದು ಎಷ್ಟು ದೊಡ್ಡ ಕಾಣಿಸುತ್ತೆ ಅಲ್ವಾ. ಎಲ್ಲ ಸೈಲೆಂಟಾಗಿ ಬಂದು ಇಲ್ಲಿ ನಿಂತ್ಕೋತಾವ. ಇದಕ್ಕೆಲ್ಲ ಇವಾಗ ಅವರು ಎಣ್ಣೆ ಹಚ್ಚುತ್ತಾರೆ. ನಾನು ಕೇಳಿದೆ, ಏನಕ್ಕೆ ಎಣ್ಣೆ ಹಚ್ಚುತ್ತೀರಾ ಅಂತ. ಅದಕ್ಕೂ ತುಂಬ ಹೀಟ್ ಆಗುತ್ತಂತೆ, ಸೇಮ್ ಮನುಷ್ಯರ ಥರನೇ ಅದಕ್ಕೂ ಹೀಟ್ ಆಗುತ್ತೆ. ಅದಕ್ಕೆ ಮೇಡಮ್ ನಾವು ಪ್ರತಿದಿನ ಎಣ್ಣೆ ಹಚ್ಚುತ್ತೀವಿ ಅಂತ. ಅದು ರಾಘವೇಂದ್ರ, ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ರಾಘವೇಂದ್ರ ಆನೆ ಇದೆ ಅಂತ, ಅದು ಕೂಡ ರಾಘವೇಂದ್ರ. ಬ್ಯೂಟಿಫುಲ್ ಆದಂಥ ಪ್ಲೇಸ್, ನನಗಂತೂ ತುಂಬಾ ಇಷ್ಟ ಆಗಿದೆ. ಸಕ್ಕರೆಬೈಲು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ದೂರ ಅಂತ ಏನೂ ಅನಿಸೋದಿಲ್ಲ, ಆರಾಮಾಗೆ ಹೋಗ್ಬೋದು. ನೀವು ಯಾವ ಊರಿಂದ ಹೋಗ್ತೀರಾ ಅದ್ರ ಮೇಲೆ ದೂರ ಮತ್ತು ಹತ್ರ ಅಂತ ಫೀಲ್ ಆಗುತ್ತೆ. ನನಗೆ ಇನ್ನು ಸ್ವಲ್ಪ ಟೈಮ್ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ಇದು ಅಶ್ವಮೇಧ ಅಂತ ಆನೆ, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಇದು ಕೂಡ ಮನುಷ್ಯರ ಜೊತೆ ತುಂಬಾ ಚೆನ್ನಾಗಿ ಬೆರೆಯುತ್ತೆ, ಯಾರಿಗೂ ಕೂಡ ಏನೂ ಮಾಡೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಯಾವ ಆನೆನೂ ಕೂಡ ಗಲಾಟೆ ಮಾಡೋದಿಲ್ಲ, ತೀಟೆ ಮಾಡೋದಿಲ್ಲ, ಆರಾಮಾಗಿ ಇರ್ತವೆ. 10 ಗಂಟೆ ಮೇಲೆ ಬಂದರೆ ಜಸ್ಟ್ ಇಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ಬೋದು. ಹೀಗೆ ಅಂದರೆ ಆಲ್ಮೋಸ್ಟ್ ಈಗೆಲ್ಲ ಆನೆಗಳು ಕೂಡ ಅಲ್ಲಿ ಸ್ನಾನ ಮಾಡಿಸಿ ಇಲ್ಲಿ ಬಂದು ಅದರೇ ಆದಂಥ ಪ್ಲೇಸ್ ಹತ್ರ ನಿಂತ್ಕೊಂಡಿದೆಯಲ್ಲ, ಹಂಗಾಗಿ 10 ಗಂಟೆ ಆದಮೇಲೆ ಜಸ್ಟ್ ಈ ಥರ ನೋಡ್ಕೊಂಡು ಬರಬೇಕಾಗತ್ತೆ ಅಷ್ಟೇ. ನೋಡಿ ಇದು ಪುಟಾಣಿ ಪುನೀತ್, ಇದೇ ತುಂಬ ತೀಟೆ ಮಾಡ್ತಿತ್ತು. ಮಣ್ಣು ಎರ್ಚೋದು, ಬೇರೆಯವ್ರಿಗೂ ಮಣ್ಣು ಎರ್ಚೋದು, ಅವರು ಮಣ್ಣು ಎರ್ಚೋದು, ಹಾಗೆ. ಮತ್ತು ಸ್ವಲ್ಪ ಓಡಾಡಲಿ ಅಂತ ಬಿಟ್ಟಾದಮೇಲೆ ಏನೆಲ್ಲ ತೀಟೆ ಮಾಡ್ತು ಗೊತ್ತಾ. ನಾನು ಅದು ಬಿಟ್ಟಾದಮೇಲೂ ಕೂಡ ವಿಡಿಯೋ ಮಾಡಿದ್ದೀನಿ. ಬೆಲ್ಲನ ತಿನ್ನೋದಕ್ಕೆ ಅದಕ್ಕೆ ಸಖತ್ ಇಷ್ಟ ಅಂತ, ಅದಕ್ಕೆ ಬೆಲ್ಲ ಯಾರು ಕೊಟ್ಟರು ಅವ್ರ ಹಿಂದೆ ಹೋಗುತ್ತಂತೆ. ನೋಡಿ ಇದೊಂದು ಪುಟಾಣಿ ಆನೆ, 2 ಆನೆ ಇದೆ. ಆ ಬೆಲ್ಲ ತಿನ್ನೋದಕ್ಕೋಸ್ಕರನೇ ಅದ್ರ ಹಿಂದೆ ಹೋಗುತ್ತೆ. ಹೇಳಿದ್ನಲ್ಲ ಎಣ್ಣೆ ಸವರ್ತಾರೆ ಅಂತ, ಎಣ್ಣೆ ಸವರಕ್ಕೆ ಹೋದರೆ ಬೇಡ ಅಂತ ಹೇಳ್ತಾಯಿತ್ತು. ಅದಕ್ಕೆ ಅವರು
ಹೊಡೆದ್ಬಿಟ್ಟು ಆ ಕಡೆ ಹೋಗು ಅಂತ ಕಳಿಸಿ ದೊಡ್ಡ ಆನೆಗೆ ಎಣ್ಣೆ ಸವರೋದಕ್ಕೆ ಹೋದರು. ಬಟ್ ಅದು ತುಂಬ ತೀಟೆ ಮಾಡ್ತಾಯಿತ್ತು, ಓಡ್ ಬರೋದು, ಇಲ್ಲಿಂದ ಓಡೋಗೋದು, ಅಲ್ಲಿಂದ ಓಡೋಗೋದು, ಆ ಥರ ತೀಟೆ ಮಾಡ್ತಾಯಿತ್ತು. ಇಲ್ಲಿ ಇದೆ ನೋಡಿ, ಇವ್ರು ಇವಾಗ ಹಚ್ಚುತ್ತಿದ್ದಾರಲ್ಲ, ನಾನು ಅಂದ್ಕೊಂಡೆ ಬಣ್ಣ ಹಚ್ಚುತ್ತಿದ್ದಾರೆ ಅಂತ. ಆನೆಗೆ ಬಣ್ಣ ಏನೂ ಹಚ್ಚುತ್ತಿಲ್ಲ, ಅವರು ಆಯಿಲ್ ಹಚ್ಚುತ್ತಿದ್ದಾರೆ ಅಷ್ಟೆ. ಯಾವಾಗಲೂ ನಾವು ಮನುಷ್ಯರಿಗೆ ಕೊಡೋ ಪ್ರೀತಿ ಗೌರವ ಇದನ್ನೆಲ್ಲ ಪ್ರಾಣಿಗಳ ಹತ್ರ ಬೆರೆತ್ರೆ ನಮ್ಮನ್ನು ಹುಡಿಕೊಂಡು ಬರ್ತವೆ ಕಣ್ರಿ. ಅದು ಉದಾಹರಣೆ ಅಂತ ಹೇಳಿದ್ರೆ ನಾ ಚಿಕ್ಕ ಆನೆ ಮರಿ, ಆ ಮಾವುತ ನೀನು ಹೋಗೋ ಅಂತ ಗಡ್ಡಿ ತೊಗೊಂಡು ಹೊಡೆದ್ರೂ ಕೂಡ ಆ ಮಾವುತನ ಹಿಂದೆನೇ ಹೋಗ್ತಾಯಿತ್ತು ಆ ಪುನಿಯನ್ನ ಆನೆ. ತುಂಬಾ ಚೆನ್ನಾಗಿದೆ, ನೋಡೋದಕ್ಕಂತೂ ಸಖತ್ ಇಷ್ಟ ಆಗತ್ತೆ. ಬಟ್ ನಾನು ಅಂದ್ಕೊಂಡೆ, ಅಯ್ಯೋ ಒಂದಿನ ಆಲ್ಟ್ ಆಗಬೇಕಲ್ಲ, ಹೊಟ್ಟೋಗ್ಬಿಡೋಣ ಅಂತ ಎಲ್ರಿಗೂ ಹೇಳ್ತಿದ್ದೆ ನಾನು. ಅವ್ರು ಇವಾಗ ಹೇಳ್ತಿದ್ರು, ನೋಡು ನೆನ್ನೆ ನೀನು ಹೇಳ್ತಿದ್ದೆ ಒಂದಿನ ಆಲ್ಟ್ ಆಗೋದಾ, ಬೇಡ ನಡೀರಿ ಹೋಗ್ಬಿಡೋಣ ಅಂತ ಹೇಳ್ತಿದ್ದೆ ಅಂತ. ಬಟ್ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಗೊತ್ತಾ ನಿಮಗೆ? ಏನಾದರೂ ಇಲ್ಲಿ ಆನೆ ಶಿಬಿರಕ್ಕೆ ಬಂದರೆ, ಅಂದರೆ ಯಾರಾದರೂ ಸಕ್ಕರೆ ಬೈಲಿಗೆ ಬಂದರೆ, ಇಲ್ಲಿ ಚೌಡೇಶ್ವರಿ ಕೂಡ, ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಕೂಡ ಹತ್ತಿರ ಇದೆ. ಅಂದರೆ ಒಂದು 80-85 ಕಿಲೋಮೀಟರ್ ಇದೆ. ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಅದಕ್ಕೂ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಅಂದರೆ ನಾವು ಕೂಡ ಹೋಗ್ಬೋದಾಗಿತ್ತು, ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ನಾವೇನು ಮಾಡ್ಬೋದಾಗಿತ್ತು ಅಂತ ಹೇಳಿದಿದ್ರೆ, ಹೀಗೆ ಬಂದು ಫಸ್ಟು ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ಬಿಟ್ಟು ಇಲ್ಲ ಹಾಲ್ಟ್ ಆಗ್ದೇ ಹಂಗೆ ಬಂದು ಮಾರ್ನಿಂಗು ಇದು ನೋಡ್ಬೋದಾಗಿತ್ತು. ಸೊ ತುಂಬ ಹತ್ರ ಆಗುತ್ತೆ, ಅದಕ್ಕೋಸ್ಕರ ಅಂತ ಏನು ಹೋಗಬೇಕಾಗಿಲ್ಲ, ಅಷ್ಟು ದೂರ ಹೋಗಿರ್ತೀವಲ್ವಾ. ಸೊ ನಾವು ಪ್ಲ್ಯಾನ್ ಮಾಡಲಿರಲಿಲ್ಲ, ಹಾಗಾಗಿ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗಲಿಲ್ಲ. ಇವಾಗ ನೆಕ್ಸ್ಟು ಕೂಡ ನಾವು ಸಿಗಂದೂರು ಚೌಡೇಶ್ವರಿಗೆ ಹೋಗ್ತೀವಿ, ಬಟ್ ಇವತ್ತು ಆಗೋದಿಲ್ಲ. ನಾವು ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಿದ್ರೆ ನಾವು ಖಂಡಿತ ಹೋಗ್ಬೋದಾಗಿತ್ತು. ಹಾಗಾಗಿ ನಿಮ್ಗೆ ಹೇಳ್ತಿರೋದೇನು ಅಂತ ಹೇಳಿದ್ರೆ, ನೀವೇನಾದರೂ ಆನೆ ಶಿಬಿರಗೆ ಇಲ್ಲಿಗೆ ಬಂದರೆ, ಸಕ್ಕರೆ ಇಲ್ಲಿಗೆ ಏನಾದರೂ ಬಂದರೆ, ಸೊ ನೀವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೂ ಕೂಡ ಆರಾಮಾಗಿ ಹೋಗ್ಬೋದು. ಈ ಸಕ್ಕರೆ ಬೈಲಿಂದ ಅಲ್ಲಿಗೆ 80 ಕಿಲೋಮೀಟ್ರ್ ಮಾತ್ರ ಇದೆ. ಸೊ ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳ್ತಿದ್ದೀನಿ. ನೋಡಿ, ಎಲ್ಲ ಆನೆಗಳಿಗೂ ಕೂಡ ಈಗ ನೋಡಿ ಪಟ್ಟಿ ಥರ ಹಚ್ಚಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರು, ಅದೇನೋ ಬೇರೆ ಥರ ಆಯಿಲ್ ಅಂತ, ಎಣ್ಣೆ ಅಂದರೆ ತಲೆಗೆ ಮಾತ್ರ ಹಾಕಿರ್ತಾರೆ. ಒಂದೊಂದು ಸಲ ಹೊಟ್ಟೆಗೆ ಸೊಂಡ್ಲಿಗೆಲ್ಲ ಹಾಕ್ತಾರಂತೆ, ಆನೆಗಳಿಗೆ ಹೀಟ್ ಕಡಿಮೆ ಆಗುತ್ತಂತೆ, ಆ ಥರ ಹೇಳ್ತಿದ್ರು. ನೋಡಿ ಎಷ್ಟು ಜನ ಇದ್ದಾರೆ. ನಾನು ಒಂದ್ಸಲ ಎಲ್ಲ ಗ್ರೌಂಡನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಇರ್ತಾರೆ. ಎಲ್ಲ ಹಾಗೆ ಅಲ್ವಾ, ಎಲ್ಲಿ ಚೆನ್ನಾಗಿರುತ್ತೆ ಪ್ಲೇಸು, ಖುಷಿ ಅನಿಸುತ್ತೆ, ಅಲ್ಲಂತೂ ಜನ ಜಾತ್ರೆ, ತುಂಬಾ ಜನ ಇರ್ತಾರೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.